ಲಾಸ್ಟ್ 1.5 ವರ್ಷದಿಂದ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ 0% ರಿಟರ್ನ್ ಕೊಟ್ಟಿದೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 1.5 ವರ್ಷದಿಂದ ಯಾಕೆ ಮೇಲೆ ಹೋಗ್ತಿಲ್ಲ ಗೊತ್ತಾ ನಿಮಗೆ? ಯಾಕೆ ಮೇಲೆ ಹೋಗ್ತಿಲ್ಲ ಅನ್ನೋದಕ್ಕೆ ನಾನು ನಿಮಗೆ 3 ಸಾಲಿಡ್ ರೀಸನ್ ಗಳನ್ನ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ರೀಸನ್ ಏನಂದ್ರೆ 2024ರಲ್ಲಿ ಸೆಂಟ್ರಲ್ ಎಲೆಕ್ಷನ್ ಇದ್ದಿದ್ದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇದರಿಂದ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡಿಂಗ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತು. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡಿಂಗ್ ಮಾಡೋದನ್ನ ಕಡಿಮೆ ಮಾಡಿದ್ದಕ್ಕೆ ಕಾರ್ಪೊರೇಟ್ ಅರ್ನಿಂಗ್ಸ್ ಕಡಿಮೆ ಆಯ್ತು. ಯಾವಾಗ ಕಾರ್ಪೊರೇಟ್ ಅರ್ನಿಂಗ್ಸ್ ಕಡಿಮೆ ಆಗುತ್ತಲ್ವಾ ಅವಾಗ ಅರ್ಥ ಮಾಡ್ಕೊಳ್ಳಿ ಕಂಪನಿಗಳಲ್ಲಿ ಗ್ರೋತ್ ಆಗ್ತಿಲ್ಲ ಅಂತ ಅರ್ಥ. ಯಾವಾಗ ಕಂಪನಿಗಳಲ್ಲಿ ಗ್ರೋತ್ ಆಗಿಲ್ವೋ ಅವಾಗ ನಮ್ಮ ಎಕಾನಮಿನೂ ಕೂಡ ರ್ಯಾಪಿಡ್ ಆಗಿ ಗ್ರೋತ್ ಆಗಲ್ಲ. ಎಕಾನಮಿ ಗ್ರೋತ್ ಕೂಡ ಸ್ಲೋ ಆಗುತ್ತೆ. ಇದರಿಂದ ಏನಾಯ್ತು ಅಂದ್ರೆ ಬೇರೆ ದೇಶದಿಂದ ಬಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ವಾ, ಅಂದ್ರೆ FIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವರು ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆವಿ ಸ್ಟಾಕ್ ನ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಡೇಟಾ ಪ್ರಕಾರ FIs ಕೇವಲ 2024ರಲ್ಲೇನೆ ಬರೋಬ್ಬರಿ 18ರಿಂದ 20 ಬಿಲಿಯನ್ ಡಾಲರ್ ವರ್ತ್ ಶೇರ್ ಗಳನ್ನು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಇಂದ ಸೆಲ್ ಮಾಡಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ತಗೊಂಡು ಬೇರೆ ದೇಶಕ್ಕೆ ಹೋಗಿದಾರಂತೆ. ಈ 20 ಬಿಲಿಯನ್ ಡಾಲರ್ ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ ನಿಮಗೆ? ಇದು ಬರೋಬ್ಬರಿ ಆಲ್ಮೋಸ್ಟ್ 1,90,000 ಕೋಟಿಗಿಂತ ಜಾಸ್ತಿ ಹಣ. ಇನ್ನು ಎರಡನೇ ಮೇನ್ ರೀಸನ್ ಏನಂದ್ರೆ 2024ರಲ್ಲೇನೆ ಬರೋಬ್ಬರಿ 103 ಹೊಸ IPOಗಳು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದಾವೆ. ಈ 103 IPOಗಳು ಬಂದಿರೋದ್ರಿಂದ ಬರೋಬ್ಬರಿ 2 ಲಕ್ಷ ಕೋಟಿಗಿಂತ ಜಾಸ್ತಿ ಹಣವನ್ನ ಸ್ಟಾಕ್ ಮಾರ್ಕೆಟ್ ಇಂದ ತಗೊಂಡಿದಾರಂತೆ. ಅಂದ್ರೆ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿದಾರಂತೆ. ಈಗ ನೀವೇ ಯೋಚನೆ ಮಾಡಿ, ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿಗಳು ಏನಿರ್ತಾವಲ್ವಾ, ಆ ಎಕ್ಸಿಸ್ಟಿಂಗ್ ಕಂಪನಿನಲ್ಲಿ ಜಾಸ್ತಿ ಜನ ಇನ್ವೆಸ್ಟ್ ಮಾಡಿದ್ರೆ ಆ ಸ್ಟಾಕ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಆ ಸ್ಟಾಕ್ಗಳ ಬೆಲೆ ಜಾಸ್ತಿ ಆಗೋದ್ರಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಈಗ IPO ಬಂದಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋ ಹಣವನ್ನ ಇನ್ವೆಸ್ಟರ್ಸ್ ತಗೊಂಡ್ಬಿಟ್ಟು ಹೊಸ IPO ಇನ್ವೆಸ್ಟ್ ಮಾಡ್ತಿದ್ದಾರೆ, ಅಂದ್ರೆ ಹೊಸ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಇನ್ವೆಸ್ಟರ್ಸ್ ಇರೋ ಕಂಪನಿಗಳ ಶೇರ್ ನ ಸೆಲ್ ಮಾಡ್ತಾರೆ. ಈ ಕಾರಣಕ್ಕೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 1.5 ವರ್ಷದಿಂದ ಮೇಲ್ ಹೋಗಿಲ್ಲ. ಇನ್ನು ಮೂರನೇ ರೀಸನ್ ಏನಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ನೀವು ನೋಡಿರಬಹುದು, ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ಪಹಲ್ಗಾಮ್ ಅಟ್ಯಾಕ್ ಅಂತ. ಇರಾನ್ ಇಸ್ರೇಲ್ ವಾರ್ ಆಗ್ತಿದೆ, ರಷ್ಯಾ ಯುಕ್ರೇನ್ ವಾರ್ ಆಗ್ತಿದೆ. ಅದೇ ರೀತಿ 2025ರಲ್ಲಿ ಡೊನಾಲ್ಡ್ ಟ್ರಂಪ್ US ಅಲ್ಲಿ ಗೆದ್ದಿದ್ರಿಂದ ಟ್ಯಾರಿಫ್ ಅಂತ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಹಾಕಿ ಈ ಟ್ರೇಡ್ ವಾರ್ ನ ಎಸ್ಕಲೇಟ್ ಮಾಡಿದ್ದಾನೆ. ಎಸ್ಪೆಷಲಿ ನಮ್ಮ ಇಂಡಿಯಾದ ಮೇಲೆ ಮೊದಲು 25% ಟ್ಯಾರಿಫ್ ಆಗ್ತಾ, ಆಮೇಲೆ 50% ಟ್ಯಾರಿಫ್ ಆಗ್ತಾ, ಈಗಂತೂ 500% ಟ್ಯಾರಿಫ್ ಆಗ್ತೀನಿ ಅಂತಾನೂ ನಿಂತಿದ್ದಾನೆ. ಇವೆಲ್ಲ ಕಾರಣದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 1.5 ವರ್ಷದಿಂದ ಸ್ಟ್ಯಾಗ್ನೇಟ್ ಇದೆ, ಅಂದ್ರೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? 2026ರಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಇನ್ನೂ ಇಲ್ಲೇ ಇರುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.